ಅಧ್ಯಕ್ಷರಾದ ನಾಗರಾಜ್ ಅವರು ಮಾತಾಡ್ತಾ ಇರೋದು. ನಾವು ಕಳೆದ ಬಾರಿನೂ ಇದೇ ತರ ಸ್ವಚ್ಛತಾ ಅಭಿಯಾನ ಮಾಡಿದ್ವಿ. ನಮ್ದು ಹೈವೇ ರಸ್ತೆ ಪಕ್ಕದಲ್ಲಿರೋದ್ರಿಂದ ಕಸಗಳು ಜಾಸ್ತಿ ಬೀಳೋದ್ರಿಂದ ಸ್ವಚ್ಛತೆ ಅಭಿಯಾನನ ಇದು 2ನೇ ಬಾರಿ ಮಾಡ್ತಾ ಇದೀವಿ. ಮತ್ತು ಮಾರಿ ಜಾತ್ರೆ ಇರೋದ್ರಿಂದ ಊರಿನ ಎಲ್ಲ ಗ್ರಾಮಸ್ಥರ ಸಹಕಾರವನ್ನು ತಗೊಂಡು ಮತ್ತು ಸ್ವಸಹಾಯ ಸಂಘಗಳು ಪಂಚಾಯತಿ ವ್ಯಾಪ್ತಿಯಿಂದ ನಡೆಸ್ತಾ ಇದೀವಿ. ಇದಕ್ಕೆ ಅತಿ ಹೆಚ್ಚಿನ ಜನರು ಬಂದು ಸೇರ್ಕೊಳ್ತಾರೆ ಮುಂದೆ. ಮತ್ತೆ LV ಕಾಲೇಜಿನ NCC ಕ್ಯಾಂಪ್ನವರು ಅವರು ಸಹಕಾರ ನೀಡ್ತಿರ್ತಾರೆ. ಹಾಗಾಗಿ ಸ್ವಚ್ಛತೆಗೆ ಎಲ್ಲರೂ ಸಹಕರಿಸಿ ಅಂತ ಹೇಳ್ತಾ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. ಮಾನ್ಯ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರ ಮಾರ್ಗದರ್ಶನದಂತೆ ಸಾಗರದ ಮಾರಿಕಾಂಬ ಜಾತ್ರೆ ಪ್ರಯುಕ್ತ ಖಂಡಿಕಾ ಗ್ರಾಮ ಪಂಚಾಯಿತಿಯ KSRTC ಡಿಪೋಯಿಂದ ಮತ್ತೆ ನಯಾರ ಪೆಟ್ರೋಲ್ ಬಂಕ್ ಅವರಿಗೆ ಇವತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೊನ್ನೆ ಗೌರವಾನ್ವಿತ ಎಲ್ಲ ಸದಸ್ಯರು ಹಾಗೂ ಕುಗ್ಗೆ ಗ್ರಾಮದ ಎಲ್ಲ ನಾಗರಿಕರು ಹಾಗೂ LB ಕಾಲೇಜಿನ NSS ವಿದ್ಯಾರ್ಥಿಗಳು ಕೂಡ ಇನ್ನು ಮುಂದೆ ಬಂದು ಸೇರ್ಕೊಳ್ತಾರೆ. ಎಲ್ಲರೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡಿದಂತಹ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಸ್ವಚ್ಛತೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೀವಿ. ಎಲ್ಲರ ಸಹಕಾರವನ್ನು ಕೋರ್ತಾ ಇದ್ದೀವಿ. ಇದು 2ನೇ ಬಾರಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಹಿಂದೊಂದು ಬಾರಿ ಹೀಗೆ ಊರಿನ ಎಲ್ಲ ಗ್ರಾಮಸ್ಥರು ಜೊತೆಗೆ ಸ್ವಸಹಾಯ ಸಂಘದ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಗ್ರಾಮ ಪಂಚಾಯಿತಿ ಎಲ್ಲ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ಹಿಂದೊಮ್ಮೆ ಮಾಡಿದ್ವಿ. ಅದು ಕೂಡ ಚೆನ್ನಾಗೇ ಆಗಿತ್ತು. ಇವತ್ತು ನಾವು ಚೆನ್ನಾಗಾಗತ್ತೆ ಅನ್ನೋ ನಿರೀಕ್ಷೆಯಲ್ಲೇ ಇದ್ದೀವಿ. ಇನ್ನೇನು LB ಕಾಲೇಜಿನ ವಿದ್ಯಾರ್ಥಿಗಳು, NSS ವಿದ್ಯಾರ್ಥಿಗಳು ಮತ್ತೆ NCC ವಿದ್ಯಾರ್ಥಿಗಳು ಬಂದು ಜಾಯ್ನ್ ಆಗ್ತಾರೆ. ಹಾಗಾಗಿ ಎಲ್ರಿಗೂ ನಮಸ್ಕಾರ. ಹಾಗೂ ರಸ್ತೆಯ ಪಕ್ಕದಲ್ಲಿ ಆದಷ್ಟು ಶುಚಿಯಾಗಿಟ್ಕೊಳ್ಳಕ್ಕೆ ಎಲ್ಲರೂ ಸಹಕರಿಸಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಸರ್, ನಾವು ಮಹಾಬಲೇಶ್ವರ ಕುಗ್ಗೆ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಸರ್. ಈಗ ನಾವು ಸ್ವಚ್ಛತಾ ಕಾರ್ಯಕ್ರಮನ ಈಗಾಗಲೇ ಖಂಡಿಕಾ ಗ್ರಾಮ ಪಂಚಾಯತಿ ನಮ್ಮ ಸಾಗರದ ನಗರಸಭೆ ಬಾರ್ಡಿನಿಂದ ಇರೋದ್ರಿಂದ ನಾವು ಸ್ವಚ್ಛತಾ ಕಾರ್ಯಕ್ರಮನ ಪ್ರತಿ ವರ್ಷ ಇಲ್ಲಿಂದ ನಾವೊಂದು 2 ಕಿಲೋಮೀಟ್ರು ನಮ್ಮ ಬೋರ್ಡ್ವರೆಗೂ, ನಮ್ಮ ಸಿರಿವಂತೆ ಗ್ರಾಮ ಪಂಚಾಯತಿವರೆಗೂ ಸ್ವಚ್ಛತಾ ಕಾರ್ಯಕ್ರಮನ ಅಲ್ಲೂ ಮಾಡಿದ್ವಿ. ಮತ್ತು ಜೊತೆಗೆ ಈ ಹಿಂದೆ 2-3 ವರ್ಷದಿಂದ ಮಾಡ್ತಾನೆ ಇದ್ದೀವಿ. ಇದು ಪಂಚಾಯತಿವರೆಗೂ, ಗ್ರಾಮ ಪಂಚಾಯತಿವರೆಗೂ. ಇದು ನಮ್ಗೆ ಈಗಾಗಲೇ ಸಾಗರ ಮಾರಿಕಾಂಬ ಜಾತ್ರೆ ಬಂದಿದೆ. ಇವತ್ತು ಬಹಳ ಜನ ಸಾಗರಕ್ಕೆ ಬರ್ತಾರೆ. ಈ ಒಂದು ಜಾತ್ರೆಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಬಹಳ ಜನ ಇಲ್ಲಿ ಏನ್ ಮಾಡ್ತಾ ಇದಾರೆ, ಎಲ್ಲ ಕಸ ಮತ್ತೆ ಬಾಟ್ಲುಗಳು ಅವು ಇವೆಲ್ಲ ಇಲ್ಲಿ ಹಾಕಿ ಬಿಡ್ತಾರೆ. ಇದನ್ನೆಲ್ಲ ನಾವು ತೆಗೆಯೋ ಕಾರ್ಯಕ್ರಮನ 2-3 ವರ್ಷದಿಂದ ನಾವು ಮಾಡ್ತಾನೆ ಇದ್ದೀವಿ. ಇದಕ್ಕೆಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ PDO ಮತ್ತು ಸಿಬ್ಬಂದಿ ಅವರೆಲ್ಲ ಸಹಕರಿಸಿ, ಮತ್ತೆ ನಮ್ಮ ಸುಧಾರಣಾ ಸಮಿತಿ ಕುಗ್ವೆ ಸುಧಾರಣಾ ಸಮಿತಿ ಸಹಕರಿಸಿದ್ದಾರೆ, ಯುವಕ ಸಂಘದವರು ಸಹಕರಿಸಿದ್ದಾರೆ, ಹಾಗೆಯೇ ಸ್ತ್ರೀಶಕ್ತಿ ಸಂಘದವರು, ಸ್ವಸಹಾಯ ಸಂಘದವರು ಎಲ್ಲ ಸಹಕರಿಸಿ, ಮತ್ತು ಜೊತೆ ನಮ್ಮ LB ಕಾಲೇಜಿನ NCC ವಿದ್ಯಾರ್ಥಿಗಳು ನಮಗೆ ಇದಕ್ಕೆ ಸಹಕಾರ ಎಂದು ಕೊಟ್ಟಿದ್ದಾರೆ. ಮತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಇವತ್ತು ಪಾಲ್ಗೊಳ್ತಿದ್ದಾರೆ. ಇದು ಒಂದು ರೀತಿ ಒಳ್ಳೆ ಒಂದು ಏನೋ ಒಂಥರ ಕಾಣ್ತೈತಿ. ಇದು ಖಂಡಿತ ಇಲ್ಲಿಂದ ಮಾಡಿದ್ದು, ಮತ್ತೆ ನಾವು ಸಾಗರ ನಮ್ಮ KSRTC ಡಿಪೋದಿಂದ ನಮ್ದೇ ಬಾರ್ಡರ್ ಇಂದ ನಾವು ಮಾಡಿದ್ದು ಖಂಡಿತ ಸರ್ಕಲ್ ಏನ್ ಮಾಡ್ತಿದೀವಲ್ಲ, ಇದು ಒಳ್ಳೆ ಎಲ್ಲಾ ಕಡೆಗೂ ಕ್ಲೀನ್ ಆಗಿ ಕಾಣಿಸ್ತಾ ಇತ್ತು. ಈ ಇತ್ತಿದ್ಲ ಮತ್ತೆ ಪುನಃ ಹಿಂಗೆ ಆಗ್ತಾ ಇರ್ತಿತ್ತು. ಬಹಳ ಜನ ಪ್ರವಾಸಿಗರು ಬರ್ತಾರೆ, ಅಲ್ಲೆಲ್ಲಿ ಕೂರ್ತಾರೆ, ಬಾಟ್ಲಿ ಹೊಂದು ಹೋಗ್ತಾರೆ. ಇದನ್ನ ನಾವು ತೆಗೆಯುವಂತ ಬಂದ್ರೆ ಜನರಿಗೆ ಅದು ಬೇಕದು. ಯಾಕಂದ್ರೆ ತಾವು ತಂದು ಬಾಟ್ಲಿಗಳನ್ನು ತಾವು ಅಥವಾ ಹೆಂಡ ಅಥವಾ ಸರಿಯಾಗಿ ಕುಡಿದು ತಗೊಂಡ್ ಏನಂತಂದ್ರೆ ಅಕಸ್ಮಾತ್ ಕುಡಿಯೋ ಸಹಜ, ಅದ್ರ ತಗೊಂಡ್ ಬೇರೆ ಕಡೆ ಹಾಕಂತ ಪದ್ಧತಿ ಇಟ್ಕೋಬೇಕು. ಅದನ್ನ ನಾವೆಲ್ಲರೂ ಸೇರಿ ಪಂಚಾಯತಿ, ಗ್ರಾಮ ಪಂಚಾಯತಿಯಿಂದ ಇದನ್ನ ಮಾಡ್ತಿದ್ದೀವಿ. ಒಳ್ಳೆಯ ಕಾರ್ಯಕ್ರಮ. ಇದಕ್ಕೆ ಮಾನ್ಯ ಮಂತ್ರಿಗಳು ಒಂದು ಸಲಹೆ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಶಾಸಕರು ಪಕ್ಕದ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರ ಗೋಪಾಲಕೃಷ್ಣ ಬೇಳೂರವರು ಹಾಗೂ ಮಧು ಬಂಗಾರಪ್ಪರು ಸಲಹೆ ಕೊಟ್ಟಿದ್ದಾರೆ. ಈ ಸ್ವಚ್ಛತಾ ಕಾರ್ಯಕ್ರಮ ನಾವು ಮಾಡ್ತೀವಿ. ಮಾರಾಯ ಜಾತ್ರೆ ಹತ್ರ ಬರ್ತಿದ್ವಿ, ನಾಳಿಂದನೇ ಜಾತ್ರೆ ಶುರುವಾಗ್ತೈತೆ. ಒಳ್ಳೇದ ಕಾಣಲಿ ಅಂತೇಳಿ ನಾವು ಇದೊಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಸರ್. ನಮ್ಮ ಕೃಷ್ಣಪ್ಪರ್ ನಮಗೆ ಒಂದೊತ್ತಿನ ನಮ್ಮ ಖಂಡಿಕಾ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳು ಸ್ವಚ್ಛತಾ ಆಂದೋಲನ ಇದೆ, ಖಂಡಿಕಾ ಗ್ರಾಮ ಪಂಚಾಯತಿಯಿಂದ ನೀವು ಬಂದು ಪಾಲ್ಗೊಳ್ರಿ ಅಂತ ಹೇಳಿದರು. ಈ ಆಂದೋಲನ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷರು, ನಮಗೆ ಸ್ನೇಹಿತರಾದ ಮಾಲ್ವೇಶ್ವರ್ ಅವರು ಇದ್ದಾರೆ, PDO ಅವರು, ಗ್ರಾಮ ಪಂಚಾಯತಿ ಸದಸ್ಯರು, ನಮ್ಮ ವಾರ್ಡಿನ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನಮ್ಮ ನಾಗರಾಜ್ ಗೌಡರು ಎಲ್ಲ ಸೇರಿ ಮಾಡಿರೋದು ಒಳ್ಳೆ ಕಾರ್ಯಕ್ರಮ. PDO ಅವರು, ಕೃಷ್ಣಪ್ಪ ಅವರು ಎಲ್ಲ ಅದಕ್ಕೆ ನಮ್ಮ ಸಹಕಾರ ಯಾವಾಗಲೂ ಇದೆ. ಹೋದ ವರ್ಷನ ಹಚ್ಚ ವರ್ಷ ನಾವು ಶುರು ಮಾಡಿದ್ವಿ. ಇಲ್ಲಿಂದ
ಎರಡು ಹಂತದಲ್ಲಿ ಇದು ಮಾಡಿದ್ರು. ಖಂಡಿಕಾ ಬೋರ್ಗಲ್ ಅವರಿಗೆ ಒಂದು ದಿವಸ, ಖಂಡಿಕಾ ಬೋರ್ಗಲ್ನಿಂದ ಪಂಚಾಯತಿ ಆಫೀಸ್ವರೆಗೆ. ಇದನ್ನ ನಮ್ಮ ಖಂಡಿಕಾ ಗ್ರಾಮ ಪಂಚಾಯತ್ ಅವರು ಏನು ಗಾಂಧೀಜಿಯವರ ಆದೇಶದಂತೆ ಇವತ್ತು ಸ್ವಚ್ಛತೆಯನ್ನ ಮಾಡಬೇಕು. ಸ್ವತಃ ಗಾಂಧೀಜಿ ನಾವು ಕಳೆದ ಬಾರಿ 2023ರಲ್ಲಿ ನಾವು ಇದೇ ಥರ ಇಲ್ಲಿಂದ ನಾವು KSRTC ಡಿಪೋಯಿಂದ ಮತ್ತು ಖಂಡಿಕಾ ಗ್ರಾಮ ಪಂಚಾಯತಿಯವರ ಜೊತೆಗೆ ನಾವು ಖಂಡಿಕಾ ಕ್ರಾಸ್ವರೆಗೂ ನಾವು ಒಂದು ಕ್ಲೀನಿಂಗ್ ರಸ್ತೆ ಬದಿಯಲ್ಲಿರುವಂಥ ಇತರೆಗಳಲ್ಲಿರುವಂಥ ಎಲ್ಲ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನು ಆಲಿಸುವಂಥ ಒಂದು ಅಭಿಯಾನನ ನಾವು ಹಮ್ಮಿಕೊಂಡಿದ್ವಿ. ಅದು ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ಅದೊಂದು ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಯಿತು. ಸೊ ಹಾಗೆ ಅದೇ ಥರದ ಒಂದು ಕಾರ್ಯಾಚರಣೆ ನಾವು ಈ ದಿವಸ ನಾವು ಹಮ್ಮಿಕೊಂಡಿದ್ದೀವಿ. ಅದೇ ಗ್ರಾಮ ಪಂಚಾಯತಿ ಖಂಡಿಕಾ ಗ್ರಾಮ ಪಂಚಾಯತಿಯವರ ಸಹಯೋಗದೊಂದಿಗೆ ನಾವು ಇವತ್ತೊಂದು ಸ್ವಚ್ಛತಾ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಮೇನ್ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸುತ್ತಮುತ್ತಲಿನ ಪರಿಸರನ ನಾವು ಸುರಕ್ಷಿತವಾಗಿ ನಾವು ಇಟ್ಕೋಬೇಕು ಅನ್ನುವಂಥದ್ದು. ಹಾಗೆ ಇಲ್ಲಿ ಅನೇಕ ಟೂರಿಸ್ಟಲ್ಲಿ ಓಡಾಡ್ತಿರುವಂಥ ಪ್ರವಾಸಿಗರು ವಾಟರ್ ಬಾಟಲ್ಗಳನ್ನಾಗಿರ್ಬೋದು, ತ್ಯಾಜ್ಯ ವಸ್ತುಗಳನ್ನಾಗಿರ್ಬೋದು ರಸ್ತೆ ಬದಿಯಲ್ಲಿ ಹಾಕ್ಬಿಟ್ಟು ಈ ಥರದ ಪರಿಸರ ಮಾಲಿನ್ಯಕ್ಕೆ ಅವರು ಕಾರಣ ಆಗ್ತಿದ್ದಾರೆ. ಒಂದಿಷ್ಟು ನಾವು ಅವೇರ್ನೆಸ್ಸನ್ನು ಮೂಡಿಸುವಂಥ ಪ್ರಯತ್ನ ನಾವು ಮಾಡಬೇಕು. ಅದು ವಿದ್ಯಾರ್ಥಿಗಳಿಂದ ಮಾಡಬೇಕು. ವಿದ್ಯಾರ್ಥಿಗಳ ಸಮೂಹ ಈ ಥರ ಒಂದು ಕ್ಲೀನಿಂಗ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಂಡಾಗ ಅವರು ತಮ್ಮ ಮನೆಯಲ್ಲಿ ಅಥವಾ ತಮ್ಮ ಊರಲ್ಲಿ ತಮ್ಮ ಗ್ರಾಮದಲ್ಲಿ ಅವ್ರು ಹೇಳೋದ್ರಿಂದ ಒಂದಷ್ಟು ನಾವು ಸ್ವಚ್ಛತೆಯ ಬಗ್ಗೆ ನಾವು ಅರಿವನ್ನು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು ಅಂತ ಒಂದು ಅಭಿಯಾನ ನಾವು ಇವತ್ತು ಹಮ್ಮಿಕೊಂಡು ನಾವೆಲ್ಲ ಗ್ರಾಮದವರು, ಖಂಡಿಕಾ ಗ್ರಾಮ ಪಂಚಾಯತಿಯವರು, ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಧಿಕಾರಿಗಳು, ಎಲ್ಲ ಉಪನ್ಯಾಸಕರು ಸೇರಿಕೊಂಡು ಇವತ್ತಿನ ಒಂದು ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಅಭಿಯಾನಕ್ಕೆ ಸಹಕರಿಸಿದ ಎಲ್ರಿಗೂ ಧನ್ಯವಾದಗಳು. ಮೇಡಮ್, ನಾನು ಖಂಡಿಕಾ ಗ್ರಾಮ ಪಂಚಾಯತ್ ಸದಸ್ಯ ಉದಯಕೃಷ್ಣ ಗೋಳ್ಗೋಡು ಅಂತೇಳಿ. ನಮ್ಮದು ಖಂಡಿಕಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ KSRTC ಡಿಪೋದ ಹತ್ರದಿಂದ ಸ್ಟಾರ್ಟ್ ಆಗಿದ್ದು ಖಂಡಿಕಾದವರೆಗೂ ನಮ್ಮದೇ. ಈಗ ಮಾರಿ ಜಾತ್ರೆ ನಾಡಿನಿಂದ ಪ್ರಾರಂಭವಾಗ್ತಾಯಿದೆ. ಹಾಗೆ ನಮ್ಮ ಸಾಗರ ಶಾಸಕರು ನಾವೆಲ್ಲ ಸೇರಿಕೊಂಡು ಒಂದು ಸ್ವಚ್ಛತಾ ಅಭಿಯಾನ ಮಾಡಬೇಕಂತೇಳಿ ಮಾಡಿದ್ವಿ. ಆಲ್ರೆಡಿ ಲೇಟ್ ಆಯಿತು. ಆದರೆ ಇವತ್ತು NSSನವ್ರನ್ನ, LPC ಕಾಲೇಜ್ನವರು, ನಮ್ಮ ಮಹಿಳಾ ಒಕ್ಕೂಟದವ್ರನ್ನ, ನಮ್ಮ ಪಂಚಾಯತ್ ಸದಸ್ಯರು ಮತ್ತು ಸ್ಟಾಫ್ಗಳನ್ನೆಲ್ಲ ಸೇರಿಕೊಂಡು ಸ್ವಚ್ಛತಾ ಅಭಿಯಾನ ಇವತ್ತು ಪ್ರಾರಂಭ ಮಾಡಿದ್ವಿ. ನಗರ ಪೆಟ್ರೋಲ್ವರೆಗೆ ಮಾಡಬೇಕು ಅಂತ ನಮ್ಮ ಉದ್ದೇಶ ಇದೆ. ಎಲ್ಲಿವರೆಗಾಗುತ್ತೆ ಅಲ್ಲಿವರೆಗೆ ಮಾಡ್ತೀವಿ. ಮುಂದಿನ ದಿನಗಳು ಇನ್ನೂ ಮಾಡುವಂಥದ್ದು. ಆದರೆ ಜನಗಳಿಗೆ ಇನ್ನೂ ಅರಿವು ಮೂಡಲಿಲ್ಲ. ರಸ್ತೆ ಬದಿಯಲ್ಲಿ ಕಸಗಳನ್ನು ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡೋದಕ್ಕೆ ತೀರಾ ಅಸಹ್ಯವಾಗಿದೆ. ಒಂದು ಸರಿ ಮಾಡಿದ್ವಿ, 6 ತಿಂಗಳ ಹಿಂದುಗಡೆ ಒಂದು ಸತಿ ಸ್ವಚ್ಛತಾ ಅಭಿಯಾನ ಮಾಡಿದ್ವಿ. ರಸ್ತೆ ಬದಿಯ ಅಷ್ಟು ಕಸಗಳನ್ನು ಎತ್ತಿದ್ವಿ. ಆದರೆ ಈಗ ಅದಕ್ಕೆಲ್ಲ ಜಾಸ್ತಿ ತುಂಬಿಕೊಂಡಿದೆ. ನಮ್ಮ ಸಾರ್ವಜನಿಕರಲ್ಲಿ ಬೇಡ್ಕೊಳ್ಳೋದಷ್ಟೇ, ಆದಷ್ಟು ಕಸಗಳನ್ನು ತೊಟ್ಟಿಗಳಿಟ್ಟಲ್ಲಿ ಹಾಕಿ, ಇಲ್ಲ ಹೊರಗಡೆ ಬೇರೆ ಎಲ್ಲಾದರೂ ಕಸ ವಿಲೇವಾರಿ ಮಾಡುವಂಥ ಜಾಗಕ್ಕೆ ತಗೊಂಡೋಗಿ ಹಾಕಿ ರಸ್ತೆಯಲ್ಲಿ ಉಜ್ಜಿಬೇಡಿ ಅಂತೇಳಿ ಹೇಳುವಂಥ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಈ ನಮ್ಮ ಸ್ವಚ್ಛತಾ ಇವತ್ತು ಸಿಕ್ಕಾಪಟ್ಟೆ ಜನ ಬಂದಿರ್ತಾರೆ. ನಮ್ಮ ಕಾಲೇಜಿಂದ NSS ಕ್ಯಾಂಪಿಂದ ಸರ್ HSC ಕ್ಯಾಂಪಿಂದ ಎಲ್ಲ ರೋಡ್ ಸೈಡ್ ಇರುವಂಥ ಕಸ ಕಡೆ ಎಲ್ಲ ಪ್ಲಾಸ್ಟಿಕ್ ಇತ್ಯಾದಿ ತ್ಯಾಜ್ಯ ವಸ್ತುಗಳನ್ನೆಲ್ಲ ತೆಗೆದು ಹಾಕ್ತಾಯಿದ್ದೀವಿ. ನಮ್ಮ ಹೆಸರು ಮಹೇಂದ್ರ SM ಅಂತ ಸರ್. ಇದು ಸ್ಟೂಡೆಂಟಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಅಟೆಂಡೆನ್ಸ್ ಬೇರೆ ಕೊಡಿಸ್ತಾ ಇದ್ದೀವಿ ಸರ್. ಯಾವ ಕಾಲೇಜು? ನಮ್ಮದು LB ಕಾಲೇಜ್ ಸರ್. ಸೆಕ್ರೆಟರಿ ಆದ ಕೃಷ್ಣಪ್ಪನವರು ಈ ಒಂದು ಸ್ವಚ್ಛತಾ ಅಭಿಯಾನದ ಬಗ್ಗೆ ಅವರ ಅನಿಸಿಕೆಗಳನ್ನು ಸ್ವಚ್ಛತಾ ಅಭಿಯಾನ ಅನ್ನೋದು ಈಗಾಗಲೇ ಸುಮಾರು 50 ವರ್ಷಗಳಿಂದ ಕೈಗೊಂಡಿರ್ತಕ್ಕಂಥ ಸರ್ಕಾರದ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಒಂದು ಸುತ್ತೋಲೆಯೇ ಇದೆ. ನಾವು ಖಂಡಿಕಾ ಗ್ರಾಮ ಪಂಚಾಯತಿಯಿಂದ ಕೈಗೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮಗೆ ಸತತವಾಗಿ ಕುಗ್ವೆ ಗ್ರಾಮದ ಸುಧಾರಣಾ ಸಮಿತಿಯವರು ನಮಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ನಮ್ಮ ಬೆನ್ನೆಲುಬಾಗಿದ್ದು, ಹಾಗೂ ನಮ್ಮ LB ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಈ ಹಿಂದೆಯೂ ಪಾಲ್ಗೊಂಡಿದ್ದರು, ಈಗಲೂ ಪಾಲ್ಗೊಂಡಿದ್ದಾರೆ.
ಒಟ್ಟಾರೆಯಾಗಿ ಜನರಿಗೆ ಮತ್ತು ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ, ಜಾತ್ರಾ ಸಮಾರಂಭ ಬರ್ತಕ್ಕಂಥ ಸಾರ್ವಜನಿಕರಿಗೆ, ಇಲ್ಲಿ ಓಡಾಡ್ತಕ್ಕಂಥ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಮೂಡಿಸುವ ಸಾಧ್ಯತೆಯಿಂದ ವರ್ಷ ಈ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ದೇವೆ. ಹಾಗಾಗಿ ಇದಕ್ಕೆ ನಮಗೆ ಸಹಕಾರ ನೀಡಿರ್ತಕ್ಕಂಥ LB ಕಾಲೇಜಿನವರು ಮತ್ತು ಕುಗ್ಗುವಿಯ ನಮ್ಮ ಸುಧಾರಣಾ ಸಮಿತಿಯವರು ಸರ್ಕಾರ ಕೈಗೊಂಡಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಪಂಚಾಯತಿಯಿಂದ ಅವ್ರ ಮುಂದೆ ಇಟ್ಟಾಗ ಅತಿ ಹೆಚ್ಚಿನ ಸಹಕಾರವನ್ನು ನೀಡಿ ಇಲ್ಲಿವರೆಗೂ ನಮಗೆ ಸಹಕಾರ ನೀಡಿದ್ದಾರೆ, ಮುಂದೆ ಸಹಕಾರ ನೀಡ್ತಾರೆ. ಈಗ ಜನರು ಅಥವಾ ಸಾರ್ವಜನಿಕರು ಸ್ವಲ್ಪ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ನಡೆಸಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಿಂದ ರೋಗ ರುಜಿನಗಳು, ತ್ಯಾಜ್ಯ ವಸ್ತುಗಳು ಆಯಾ ಇದಕ್ಕೆ ಸೇರಬೇಕು. ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ನಾವು ತ್ಯಾಜ್ಯ ವಿಲೇವಾರಿ ಘಟಕವನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕಾಗಿ ಒಂದು ತ್ಯಾಜ್ಯ ವಾಹನವನ್ನು ಇಟ್ಕೊಂಡಿದ್ದೇವೆ. ಸಾರ್ವಜನಿಕರು ನಿಗದಿತ ಸ್ಥಳದಲ್ಲಿ ಅದನ್ನು ಇಟ್ಕೊಂಡು ನಮಗೆ ಒಂದು ಸೂಚನೆ ಅಥವಾ ಇದನ್ನ ಹೇಳಿದರೆ ನಾವು ಅದನ್ನು ತಗೊಂಡೋಗಿ ಆಯಾ ಘಟಕಕ್ಕೆ ಹಾಕ್ತೀವಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಅಂತ ಈಗೆಲ್ಲ ಸ್ವಲ್ಪ ಯುವಕರೆಲ್ಲ ಎಜುಕೇಷನ್ ತಿಳ್ಕೊಂಡಿದ್ರಿಂದ ಈಗ ಎಲ್ಲರೂ ಯುವಕರು ಯುವತಿಯರು ಈಗಿನ ಮಕ್ಕಳು ಎಲ್ಲರೂ ಎಜುಕೇಷನ್ ಮಾಡ್ತಾ ಇದ್ದಾರೆ. ಅವರು ಮುಂದೆ ಬರಬೇಕು ಕೆಲಸಕ್ಕೆ ನಮ್ಗಿಂತನೂ. ನಮ್ಮ ಜೊತೆಗೆ ಅವ್ರ ಜೊತೆಗೆ ನಾವು ಕೈ ಜೋಡಿಸ್ಬೇಕು, ನಮ್ಮ ಜೊತೆಗೆ ಅವ್ರು ಕೈ ಜೋಡಿಸೋದಲ್ಲ ಇಂಥ ಕೆಲಸದಾಗೆಲ್ಲ ಅಂತ ಹೇಳ್ತೀನಿ. ಇವರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ನಿರ್ಮಲಾ